ಅಧ್ಯಕ್ಷರು ಅವರ ಸಚಿವರ ಮೇಲೋಟೋಗುತ್ತೆ. ನಾನು ಅವತ್ತಿನಿಂದ 4-5 ವರ್ಷದಿಂದ ಚಾರ್ಟರ್ ಪ್ರೆಸಿಡೆಂಟ್ ಇರ್ಬೋದು, ಅವರ ನೆಕ್ಸ್ಟ್ ಪ್ರೆಸಿಡೆಂಟ್ ಮಾಡ್ತಾನೆ ಇದ್ದೆ. ಇದು ಕಮ್ಯುನಿಕೇಷನ್ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ. ಈಸನ್ನು ಡಿಸ್ಟಿಕ್ ಕಡೆಯಿಂದಲೇ ಇರ್ಬೋದು ಅಥವಾ ಅವತ್ತಿನ ಪ್ರಾಂತೀಯ ಮತ್ತು ವಲಯ ಅಧ್ಯಕ್ಷರು ಕೂಡ ಇರ್ಬೋದು. ವೈಬ್ರೆನ್ಸಿ ಬಂದಿರೋದು ಇಬ್ಬರು ಲೀಡರ್ ಇಲ್ಲ. ಒಂದು ಅಪಾಯಿಂಟ್ಮೆಂಟ್ ಪೇಷಂಟ್ ಕೊಟ್ಬಿಟ್ಟಿದೆ. ಅವರು ಪರ್ಟಿಕ್ಯುಲರ್ ನಾನು ಬೇಯ್ಕೊಂಡು ನಾನು ಸೆನ್ಸು ಅಂತ ಇದು ನಂಬಬೇಕು. ನಾನು ಅದಕ್ಕೆಲ್ಲ ನೀವು ತುಂಬ ಚೆನ್ನಾಗಿ ಕ್ಲಬ್ ಕೇಳ್ತಿದ್ದೆ. ಇಷ್ಟೊಂದು ಇದೆ. ಈಗ ಗೊತ್ತಾಯ್ತು ಈ ಸ್ವಲ್ಪ ಏನೂ ಇಲ್ಲ. ಅದು ನಾನು ಹಳೆ ಕ್ಲಬ್ಬಲ್ಲಿ ಎಲ್ಲಿದ್ದಲ್ಲಿ ABC ಗೊತ್ತಿದ್ದು ನನಗೆ ನನ್ನ ಹತ್ರ ರೆಡಿ ಮಾಡ್ತೀನಿ ಸರ್ ಹೇಳಿಲ್ಲ. ಈ ಸಂಸ್ಥೆಯ ಜಯೇಶ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಗಿರೀಶ್ ಅವರು ಬಂದಿದ್ದಾರೆ. ಲಯನ್ ಗಿರೀಶ್ ಅವ್ರನ್ನ ನಾನು ವೇದಿಕೆಗೆ ಎಡಗೈ ಮತ್ತು ಬಲಗೈ ಎನ್ನುವಂತೆ ಬಲಗೈಯಾಗಿ ಜಿಲ್ಲಾಸ್ತಾ ಇದ್ದೇನೆ. ಜಿಲ್ಲಾ ರಾಜ್ಯಪಾಲರಾದಂತಹ ಲಯನ್ ಡಾಕ್ಟರ್ ರಮೇಶ್ ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಕರೆದ ಲಯನ್ ಡಾಕ್ಟರ್ ಜಿ ರಮೇಶ್. ವೇದಿಕೆ ಎಲ್ಲ ಗಣ್ಯರಿಂದ ಅಲಂಕೃತಗೊಂಡಿದೆ. ಜಗದೀಶ್ ಅವ್ರನ್ನ ಕರೆದಿದೆ. ಜಗದೀಶ್ ಬಂದಿದ್ದಾರೆ. ವೇದಿಕೆ ಎಲ್ಲ ಗಣ್ಯಾತಿ ಗಣ್ಯರಿಂದ ನಮ್ಮ ಜಿಲ್ಲಾ ರಾಜ್ಯಪಾಲರಿಂದ ಹಿಡಿದು ಪ್ರಾಂತೀಯ ಅಧ್ಯಕ್ಷರು, ವಲಯ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರು, ಮಾಜಿ ಸಂಸ್ಥಾಪಕ ಅಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಗಳು ಎಲ್ಲರಿಂದ ಅಲಂಕೃತಗೊಂಡಿದೆ. ನಾನು ಲಯನ್ ಜಯೇಶ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ, ಈ ಒಂದು ಸಭೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಬೇಕಾಗಿ. ನಾವು 31/7/2020 ನಮ್ಮ 20-21 ಸಾಲಿನ ಕ್ಲಬ್ ಪದಾಧಿಕಾರಿಗಳ ಸಮಾರಂಭ ನಡೆಯಿತು. ಅಂದು 12 ಹೊಸ ಸದಸ್ಯರು ನಮ್ಮ ಕ್ಲಬ್ಗೆ ಸೇರ್ಪಡೆಯಾದರು. ಅಕ್ಟೋಬರ್ನಲ್ಲಿ 4 ಜನ ಹೊಸ ಸದಸ್ಯರು ಸೇರ್ಪಡೆಯಾದರು. ಇದೇ ವರ್ಷದ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಅಬ್ಬಿಗೆರೆ, ಶೆಟ್ಟಿಹಳ್ಳಿ ಸುತ್ತಮುತ್ತ ಸುಮಾರು 1,000 ಗಿಡಗಳನ್ನು ನೆಡಲಾಯಿತು. ಅದರ ಪೋಷಣೆಯನ್ನು ನಾವು ಮಾಡುತ್ತಿದ್ದೇವೆ ಮತ್ತು ಸುಮಾರು 5,000 ಮಾಸ್ಕ್ಗಳನ್ನು ಇದೇ ಏರಿಯಾ ಸುತ್ತಮುತ್ತ ನಾವು ವಿತರಿಸಿದ್ದೇವೆ. ದಿನಾಂಕ 27/2020 ಕ್ಲಬ್ ಕಾರ್ಯಕ್ರಮದಲ್ಲಿ 3 ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಲಾಯಿತು. ಅಲ್ಲಿ ಒಬ್ಬರು ವೈದ್ಯರು, 2 ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲಾಯಿತು. 27/2020 15/9/22 ದಿನಗಳಲ್ಲಿ ಹೆಸರುಘಟ್ಟದ ಜನಸೇವಾ ಅನಾಥಾಶ್ರಮದವರಿಗೆ ಆಹಾರ ಮಂಚ, ಹಾಸಿಗೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಕೋವಿಡ್-19 ಗಂಟಲು ದ್ರವ ಮಾದರಿ ಸಂಘದ ಘಟಕಗಳನ್ನು ಅಬ್ಬಿಗೆರೆ, ಮಲ್ಸಂದ್ರ, ದಾಸರಳ್ಳಿ ಹಾಗೂ ಯಜ್ಞಳ್ಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಥಾಪಿಸಲಾಯಿತು. 11/10/21 ಹೆಸರುಘಟ್ಟ ರಸ್ತೆಯ ಇಂಟೆಮರಿ ಬಳಿ ಇರುವ ಪ್ರಯಾಣಿಕರ ತಂಗುಡವನ್ನು ನಿರ್ಮಿಸಲಾಯಿತು. 11/2020 ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಸ್ಟಾರ್ಟ್ಅಪ್ಗಳಾದ ಅರ್ಪಣ, ಕಾವೇರಿ ಮತ್ತು ಸ್ಯಾಂಡಲ್ವುಡ್ ಸಹಯೋಗದೊಂದಿಗೆ ಹೆಚ್ಚುವರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ವಿವಿಧ ಸಾಧಕರನ್ನು ಸನ್ಮಾನಿಸಲಾಯಿತು. ಅದರಲ್ಲಿ ನಮ್ಮ ಲಯನ್ ರಾಜೀವ್ ಅವರಿಗೆ ಅತ್ಯುತ್ತಮ ಉದ್ಯಮಿ ಅಂತ ಸಹಕಾರದೊಂದಿಗೆ ಜಪಾನದಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು. ಅದರಲ್ಲಿ 48 ಯೂನಿಟ್ ಬ್ಲಡ್ ಅನ್ನು ಟ್ರ್ಯಾಕ್ ಮಾಡಲಾಯಿತು. 13/12/2020 ಸರ್ಕಾರಿ ಅಬ್ಬಿಗೆರೆಯಲ್ಲಿ ನೀರು ಶುದ್ಧೀಕರಣ ಘಟಕ ನಮ್ಮ ರವೀಂದ್ರ ಸರ್ ಅವರು ಸೇರಿಸಿ ವತಿಯಿಂದ ಸ್ಥಾಪಿಸಲಾಯಿತು. 24/12/2020 ಅಂದರೆ ಇಂದು ನಮ್ಮ ಜಿಲ್ಲಾ ರಾಜ್ಯಪಾಲ ಸಮ್ಮುಖದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಲಾಯಿತು.
ಎರಡೂ ಸ್ಥಿತಿಗಳೆಂದ ಕರ್ತವ್ಯವನ್ನು ನಮ್ಮ ಅಧ್ಯಕ್ಷರಾದ ಅವರು ವಹಿಸಿಕೊಂಡಿದ್ದಾರೆ. ಎಲ್ಲ ಸೇವಕರ ಪದಾಧಿಕಾರದ ಅಧ್ಯಕ್ಷರಾದ ಲಯನ್ ಅರುಣ್ ಕುಮಾರ್, ನಿರ್ದೇಶಕರು ಲವನ್ ಚವಾಣ್, ಲಯನ್ ಜಗದೀಶ್ ಅವರು, ಮತ್ತು ಕ್ರಾಂತಿ ಅಧ್ಯಕ್ಷರಾದ ನವೀನ್ ಅವರು, ನಮ್ಮ ಅಧ್ಯಕ್ಷರಾದ ಹರಿರೇಂದ್ರ ಎಲ್ಲ ಅಭಿವೃದ್ಧಿ ನಡೆಸುತ್ತಿದ್ದಾರೆ. ಅವರೆಲ್ಲ ನೇರವನ್ನು ಗೌರವದಿಂದ ವಂದಿಸುತ್ತಾ ಈ ವರದಿಯನ್ನು ಪೂರ್ಣಗೊಳಿಸುತ್ತಾರೆ. ಬೆಳಕು ಲಯನ್ಸ್ ಸಂಸ್ಥೆ ಅವಕಾಶ ವಂಚಿತರ ಬಾಳಿನಲ್ಲಿ ಬೆಳಕನ್ನು ತರಲಿಕ್ಕೆ ಉಪಯೋಗವನ್ನು ಮಾಡಿಕೊಂಡಿದ್ದಾರೆ. ಜೋರಾಗಿ ಚಪ್ಪಾಳೆಯ ಮುಖಾಂತರ ಅವರಿಗೆ ನಾನು ಅಭಿನಂದಿಸ ಒಂದು ಸೇವಾ ಕಾರ್ಯಕ್ರಮ ಅಪೇಕ್ಷಾ ಚಾರಿಟಬಲ್ ಟ್ರಸ್ಟ್ಗೆ ಒಂದು ಚೆಕ್ ಅನ್ನು ನಮ್ಮ ಮಾಹಿತಿ ಇರುತ್ತೆ. ಬೆಂಗಳೂರಲ್ಲಿ ಒಂದು 200 ಹಾಸಿಗೆ ಒಂದು ಮೋಹವಾದ ಜಯನಗರ ಆಸ್ಪತ್ರೆಯಲ್ಲಿ ಅಲ್ಲಿ ನನ್ನ ಸ್ನೇಹಿತರು ಎಲ್ಲ ಸೇರಿ ಟ್ರಸ್ಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಮಲ್ಲಿ ಯಾರಾದರೂ ಚಿಕಿತ್ಸೆಗೆ ಏನಾದರೂ ಸಹಾಯ ಬೇಕಿದ್ದರೆ ಸಂಪೂರ್ಣ ನೋಡುವಾಗ ಉಚಿತವಾಗಿ ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ನನ್ನ ಸ್ನೇಹಿತರು ಎಲ್ಲ ಯಾವತ್ತೂ ಮಾಡದೆ 24 ಗಂಟೆಯಲ್ಲಿ ಮಾಡಿಕೊಳ್ಳಲಾಗುತ್ತೆ. ಏನಾದರೂ ಬೇಕಿದ್ದಲ್ಲಿ ಸಾಮಾನ್ಯ ನಮ್ಮ ಜವಾನರ ಮುಖಾಂತರ ಸಂಪರ್ಕಿಸಿ ನಮಗೆ ನೇರವಾಗಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದು ಒಂದು ಸುದ್ದಿನ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಈ ಒಂದು ಬೆಳಕು ಮೆಂಬರ್ ಲಯನ್ ಜಗದೀಶ್ ಅವರಿಗೆ ನಾನು ಅಷ್ಟು ಧನ್ಯವಾದಗಳನ್ನು ಹೇಳಲೇಬೇಕು. ಎರಡನೇದು ಈ ಕೇಳು ನಮ್ಮ KS ಅವರು ನಮ್ಮ ಗೌರ್ನರ್ ಹೇಳಿದ್ರು, ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಅತ್ಯುತ್ತಮ ಮಾಡಿದ ಕೆಲಸವನ್ನ ಮಾಡಿ ನಿಮ್ಮ ಬೆಳಕು ಕ್ಲಬ್ನ ಪ್ರಥಮ 19ನೇ ಸ್ಥಾನಕ್ಕೆ ತಗೊಂಡಿದ್ದಾರೆ. ನೀವೆಲ್ಲರೂ ಒಂದು ಕರಕರಣ ಮಾಡಲೇಬೇಕು. ಕೊರೋನಾ ಟೈಮಲ್ಲಿ ಇಷ್ಟೊಂದು ಸಾಧನೆಗಳನ್ನು ಮಾಡಿ ನಮ್ಮೆಲ್ಲರಿಗೂ ಇನ್ನೂ ಕೋವಿಡ್ ಟೈಮಲ್ಲಿ ಎಲ್ಲ ಕ್ರಮಗಳು ಮುಗಿಯುತ್ತೇವೆ ಅನ್ನೋ ಸ್ಥಿತಿಯಲ್ಲಿ ಇಂಥ ಟೈಮಲ್ಲಿ ಬಂದ ಡಿಸ್ಟ್ರಿಕ್ಟ್ ಗವರ್ನರ್ ಮೊನ್ನೆ ಗಮನ ಸೇರಿಸಿ ಮತ್ತೆ ವೇದಿಕೆಯಲ್ಲಿ ಎಲ್ಲರೂ ನನಗೆ ತುಂಬ ಸಂತೋಷವಾದ ದಿನ ಆಯಿತು. ಯಾಕಂದರೆ ಬೆಳಕು ಸಂಸ್ಥೆ ನನಗೆ ರೈತರನ್ನು ಬಳಸಿಕೊಟ್ಟಂಥ ಸಂಸ್ಥೆ. 11 ವರ್ಷಗಳಿಂದ ಅನೇಕ ಹಿರಿಯರು ಈ ಸಂಸ್ಥೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಈಗ ಜಯೇಶವ್ ತಂಡ ಅಂದರೆ ಅವ್ರ ಜೊತೆ ಎಲ್ಲ ನಾವೆಲ್ಲ ಸ್ನೇಹಿತರೆ. ದಿನ ಬೆಳಿಗ್ಗೆ ಆಗಿ ಇದೇ ಹೋಟೆಲ್ ವಾಕಿಂಗ್ ಮಾಡ್ತೀವಿ, 1 ಅವರ್ ಟೈಮ್ ಪಾಸ್ ಮಾಡ್ತೀವಿ, ನಗ್ತಾ ಇರ್ತೀವಿ, ಸೈಕ್ಲಿಂಗ್ ಮಾಡ್ತೀವಿ. ನಾನು ರೆಸ್ಟಿ ಆಗ್ತೀನಿ ಅಂದಾಗ ನನಗೆ ನನ್ನ ಬೆಳಕು ಬೇಕೇ ಬೇಕು ಸರ್, ನಾನು ಜೊತೆಗೆ ಇರ್ತೀನಿ, ನನಗೂ ಮೋಟಿವೇಶನ್ ಮಾಡೋಕ್ಕೆ, ನನಗೆ ಮಾತಾಡೋಕ್ಕೆ ದಿನ ನಮ್ಗೆಲ್ಲರೂ ಸ್ನೇಹಿತರು ಸಿಗ್ತಾರೆ ಅಂತ ಕೇಳಿದ್ದಕ್ಕೆ ನಮ್ಮ ರಮೇಶ್ ಸರ್ ಅವರು ಆಯ್ತು ಅದೇ ಕೊಡಿಸ್ತೀನಿ ಅಂತ ಕೊಟ್ಟ ಮೇಲೆ ನಾನು ಜಡ್ಸಿ ಆದ. ಈ ಬೆಳಕು ಸಂಸ್ಥೆಯಲ್ಲಿ ಅನೇಕ ಮಾನ್ಯರಿದ್ದಾರೆ. ಹಿರಿಯರು ಒಳ್ಳೊಳ್ಳೆ ಕೆಲಸ ಮಾಡುವಂಥವ್ರು, ಸಹಾಯ ಮಾಡೋರು, ಮುಂದೆ ಹಣ ಕೊಟ್ಟು ಮಾಡೋರು, ಕೆಲಸ ಮಾಡೋರು ಎಲ್ಲರೂ ಇದ್ದಾರೆ. ಇದೊಂದು ಅದ್ಭುತವಾದ ಸಂಸ್ಥೆ. ಇವಾಗ ಹೇಳಿದ್ರು ಬಸವರಾಜ್ ಅವ್ರನ್ನ ನಾನು ನೋಡಿದೆ, ನನಗೆ ಗೊತ್ತಿದ್ದಿಲ್ಲ. ಅವರು ಲಾಸ್ಟ್ ಇಯರ್ ಎಲ್ಲರೂ ಯಾವುದೇ ಕಾರ್ಯಕ್ರಮ ಆಗಿತ್ತು ನೋಡಿ ಬಂದಿದ್ದೀರೋ ಸರ್, ನಮ್ಮ ಬೆಳಕಿನಿಂದ ಬಂದಿದ್ದು ಸರ್. ಆಮೇಲೆ ಇವಾಗಂತೂ ನಮ್ಮ ವಿನೋದ್ ಸಾರು, ಬಾಬು ಅವರು, ನಮ್ಮ ಶ್ರೀನಿವಾಸ್ ಮೂರ್ತಿ ಅವರು, ಸಚಿನ್ ಅವರು ಅನೇಕ ರತ್ನಗಳಿಗೆ ಸೇರ್ಕೊಂಡ್ಬಿಟ್ಟವೆ. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ನೀವೆಲ್ಲ ಸೇರಿ ನಮ್ಮ KS ಅವ್ರಿಗೆ ಒಂದು ಕಿರೀಟ ತೋರಿಸಿದ್ದೀವಿ. KS ಅವರು ಅಷ್ಟೇ ಅದಕ್ಕೆ ತಕ್ಕಂತೆ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಾಧನೆಗಳನ್ನ ಮಾಡಿ ಇವತ್ತು 20ನೇ ಸ್ಥಾನ, 19ನೇ ಸ್ಥಾನದಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಇದ್ದಾರೆ. ನಮ್ಮ ಗವರ್ನರ್ಗೆ ಒಂದು
ಕಿರೀಟದಲ್ಲಿ ಒಂದು ಮುತ್ತಿದ್ದಂತೆ ಒಂದು ಒಳ್ಳೆ ಕಿರೀಟ ಮಾಡಿ ಹಾಕ್ತಾ ಇದ್ದಾರೆ ಅವರೆಲ್ಲ. ನಮ್ಮದು ಒಂದು ಬೆಳಕು ಸಂಸ್ಥೆ ಮುತ್ತು ಸಹ ಎದ್ದು ಕಾಣ್ತಾ ಇದೆ. ಇದು ನಮ್ಮ ಬೆಳಕು ಸಂಸ್ಥೆ ಒಂದು ದೊಡ್ಡ ಸಾಧನೆ. ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಕೆಲವನ್ನೆಲ್ಲ ತೋರಿಸ್ಕೊಳ್ಳೋದಿಲ್ಲ ನಮ್ಮ ಬೆಳಕು ಸಂಸ್ಥೆಯವರು. ಇವಾಗ ಹೇಳ್ತಾ ಇದ್ರು ದೇಶದಲ್ಲಿ 2 ಲಕ್ಷ ಅಂತ ನಮ್ಮ ಸೆಕ್ರೆಟರಿ ನನಗೆ ಗೊತ್ತಿರಂಗೆ ಒಂದು 10 ಲಕ್ಷ ರೂಪಾಯಿಗಳ ಕೆಲಸಗಳನ್ನ ಮಾಡಿದ್ದಾರೆ ಈ ವರ್ಷದಲ್ಲ. ಇಂಥ ಸಂಸ್ಥೆಗೆ ನಾನು ಜಡ್ಸಿಯಾಗಿ ಬಂದಿರೋದು. ನಿಮ್ಮವರೆಗೂ ಮುಂದೆ 2 ಮಾತು ಮಾತಾಡಿ ನನ್ನ ದೂರದಾಟ ಹಿಡಿತಾ 2 ಮಾತು. ಈ ಮತ್ತು ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ರವೀಂದ್ರ ಅವರೇ, ವಲಯಾಧ್ಯಕ್ಷರಾದ ಅರ್ಪಣಾ ವೆಂಕಟೇಶ್ ಅವರೇ, ಇವತ್ತಿನ ಕಾರ್ಯದರ್ಶಿಯಾದ ಶಶಿಧರ್ ಮತ್ತೆ ಖಜಾಂಚದ ಅರುಣ್ ಕುಮಾರ್ ಅವರೇ, ಒಂದೊಳ್ಳೆ ಜಿಲ್ಲಾ ರಾಜ್ಯಪಾಲರ ಭೇಟಿಯ ವ್ಯವಸ್ಥೆ ಮಾಡಿದ್ದೀವಿ. ಈ ರೇಂಜಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ವಲಯಾಧ್ಯಕ್ಷ ಗುರುಪ್ರಸಾದ್ ಮತ್ತೆ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಎಸ್ ವೆಂಕಟೇಶ್ ಅವರು ಒಂದೊಂದಿಗೆ ನೋಡಿ ಅರ್ಪಣ ವೆಂಕಟೇಶ್, ಸ್ಯಾಂಡಲ್ವುಡ್ ವೆಂಕಟೇಶ್, ಇದರಲ್ಲಿ ವೆಂಕಟೇಶನ್ ಏನೋ ಒಂದು ಸ್ಪೆಷಾಲಿಟಿ ಇದೆ ಅನ್ಸುತ್ತೆ. ಹಾಗಾಗಿ ಮತ್ತೆ ವಿಶೇಷವಾಗಿ ನಮಗೆ ಯಾವುದೇ ಜಿಲ್ಲಾ ರಾಜ್ಯಪಾಲರ ಭೇಟಿ ಬಂದ್ರೆ ನಮ್ಮ ಅಶೋಕ್ ಕುಂದಾಪುರ ಏನಾದ್ರು ಇದ್ರೆ ನಮ್ಮ ಅರ್ಧ ಕೆಲಸ ಮುಗಿಯುತ್ತೆ. ಎಲ್ಲ ಸ್ವಲ್ಪ ನಾವು ಮಾತಾಡೋದು ಸ್ವಲ್ಪ ಅವರೇ ಒಂದಷ್ಟು ಲೈವ್ಲಿ ಆಗಿಡ್ತಾರೆ, ಒಂದಷ್ಟು ವಿಮರ್ಶ ಮಾತಾಡ್ತಾರೆ. ಲೈನ್ಸ್ ಬಂದಿದ್ದೀವಿ ನಮಗೆ ಹೆಮ್ಮೆ ಇದೆ, ಜಿಲ್ಲಾ ರಾಜ್ಯಪಾಲರ ಬಗ್ಗೆ ಹೆಮ್ಮೆ ಇದೆ, ನಮಗೂ ಕೂಡ ಅವರ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ನನಗಿಂತಲೂ ಸೀನಿಯರ್ ಲೈನ್ ಜೊತೆಗೆ ಇವತ್ತು ನಾನು ಪರಿಚಯ ಮಾಡಿದಂತ ಸ್ನೇಹಿತರ ಚವಣ ಅವರು ಕೂಡ ಈಗ ಲೈನ್ಸ್ ಅಲ್ಲಿ ಇದ್ದೀರಾ ಇಲ್ವಾ? ಇಲ್ಲ, ಸಂತೋಷ. ನಾವೆಲ್ಲ ನರಸಿಂಹಲಿದ್ದಾರೆ, ಶ್ಯಾಮ್ ಸುಂದರ್, ಹಾಗಾಗಿ ತುಂಬಾ ಜನ ಸೀನಿಯರ್ ಮತ್ತೆ ರೀಸೆಂಟ್ ಬೆಳಕು ಸಂಸ್ಥೆ ಎಲ್ಲ ಲೈನ್ ಸಂಸ್ಥೆಗೆ ನಮಸ್ಕರಿಸ್ತಾ, ಯಾವುದೇ ಜಿಲ್ಲಾ ರಾಜ್ಯಪಾಲರಿಗೆ ಇವತ್ತಿನ ಒಂದು ಭೇಟಿ ಬಹಳಷ್ಟು ಮುಖ್ಯವಾದ ದಿವಸ. ಒಂದು ಕ್ಲಬ್ಗೆ 2 ಇಂಪಾರ್ಟೆಂಟ್ ಸೆಲೆಬ್ರೇಷನ್ಸ್. ಒಂದು, ನಿಮ್ಮ ಇನ್ಸ್ಟಾಲೇಷನ್ ಅಲ್ಲಿ ನೀವು ಅಧಿಕಾರವನ್ನು ಸ್ವೀಕರಿಸಿ ಮಾಡುವಾಗ ನಿಮ್ಮ ಕ್ಲಬ್ ಮೆಂಬರ್ಸ್ಗೆ, ನಿಮ್ಮ ನಿಯರ್ ಬೈ ಕಮ್ಯುನಿಟಿಗೆ ಒಂದು ಆಶ್ವಾಸನೆ ಕೊಟ್ಟಿರ್ತೀರಿ. ನಾನು ಅಧ್ಯಕ್ಷ ಸ್ವೀಕರಿಸುವಾಗ ಇಷ್ಟು ಕೆಲಸ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಕ್ಲಬ್ ನಾನು ನೋಡ್ಕೊತೀನಿ, ಕ್ಲಬ್ ಮೆಂಬರ್ಸ್ ಎಲ್ಲ ನಿಮ್ಮ ಅಶ್ಯೂರೆನ್ಸ್ ಒಂದು ಅಕ್ಸೆಪ್ಟೆನ್ಸ್ ಪಿಕ್ಚರ್ ಮಾತಾಡಿರ್ತೀವಿ. ಇದೆಲ್ಲ ನಿಜವ ಅಲ್ವಾ ಆಗಿದೆ ಇಲ್ವಾ ಅನ್ನೋದು ಒಂದು ಸ್ಪೆಷಲ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಗುತ್ತೆ. ಇವತ್ತು ಬಹಳ ಖುಷಿಯಿಂದ ಹೇಳ್ತೀನಿ, ಬಹಳ ಸರಳ ಸೌಮ್ಯ, ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಜಯೇಶ್ವರು ಅದ್ಭುತವಾಗಿ ಮಾಡಿದ್ದಾರೆ. ನಾನು ಜಿಲ್ಲಾ ರಾಜ್ಯಪಾಲರಿಗೆ ಅವ್ರ ಬಗ್ಗೆ ಬಹಳ ಅಭಿಮಾನಿಯಿಂದ ಇರ್ತೀನಿ. ಯಾಕೆಂದ್ರೆ ಒಂದು ಕ್ಲಬ್ ಗುಡ್ ಸ್ಟ್ಯಾಂಡಿಂಗ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ. ಇವತ್ತು ನಿಮ್ಮ ಸಂಸ್ಥೆ, ನಿಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ಉಳಿದಂತ ಎಲ್ಲ ಸೀನಿಯರ್ ಮೆಂಬರ್ ಸಹಕಾರದಿಂದ ಗುಡ್ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಿ. ಅಂದ್ರೆ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ನ್ಯೂಸ್ ನ ಟೈಮ್ಲಿ ಪೇ ಮಾಡಿದ್ದೀರಿ. ಇದು ನಮಗೆ ಬೇಕಾಗಿರುವಂತದ್ದು ಫಸ್ಟ್ ವಿಚಾರ. ಇದೆರಡು ಆದ ಮೇಲೆ ಸರ್ವಿಸ್ ಹೋಗ್ತೀವಿ. ಸರ್ವಿಸ್ ಹೋದಾಗ ನಮ್ಮ ಅಧ್ಯಕ್ಷರಷ್ಟು ಸರ್ ಸಿಂಪಲ್, ಕಾರ್ಯದರ್ಶಿ ಕೂಡ ಅವ್ರ ರಿಪೋರ್ಟ್ ತುಂಬಾ ಆಕ್ಟಿವಿಟಿ ಮಾಡಿದ್ದಾರೆ. ನಾನು ಸ್ಕ್ರಾಪ್ ಬುಕ್ ನೋಡಿದ್ರೆ ಅದಕ್ಕೆ ನಾನೇ ಕೇಳಿದೆ ಎಷ್ಟು ಆಕ್ಟಿವಿಟಿ ಮಾಡಿದೆ. ಇವತ್ತು ಬಿಲ್ಗಳು ನೋಡಿದೆ, ಅದೇ 44 ಚಿಲ್ಲರೆ 47 ಸಾವಿರ ಆಗಿದೆ. 2 ವಾಟರ್ ಫಿಲ್ಟರ್ ಅದೇ 1 ಲಕ್ಷ ರೂಪಾಯಿ ಬಿಡ್ತು. ಆಮೇಲೆ ಗ್ರಾಸರಿ ಕೊಟ್ಟಿದ್ದಾರೆ ತುಂಬಾ, ಆಮೇಲೆ ಕಾರ್ಟ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮ ಮೆಂಬರ್ ಯಾರೇ ಕೊಟ್ಟಿದ್ರು ಕೂಡ ಅದನ್ನ ನಿಮ್ಮ ಅಕೌಂಟ್ ಹಾಕೊಂಡು ಅಕೌಂಟ್ ಇಂದ ಸರ್ವಿಸ್ ಮಾಡಿಸಿ. ಇಟ್ ಲುಕ್ಸ್ ನಿಮ್ಮ ಮೆಂಬರ್ ಕಾಂಟ್ರಿಬ್ಯೂಷನ್ ಅದನ್ನ ಸಪರೇಟ್ ಆಗಿ ಅವ್ರ ಹೆಸರು ಹೇಳುವಾಗ ಅವ್ರ ಕಾಂಟ್ರಿಬ್ಯೂಷನ್ ಏನ್ ತಗೊಳ್ಳಿ ಕ್ಲಬ್ ಅಕೌಂಟ್ಗೆ, ಕ್ಲಬ್ ಇಂದ ಸರ್ವಿಸ್ ಮಾಡಿ ರೆಕಾರ್ಡ್ ಆಗುತ್ತೆ. ಯಾವತ್ತಿದ್ರು ಕೂಡ ಅವ್ರು ಕೊಟ್ಟಂತ ಒಂದು ಸರ್ವಿಸ್ ನಿಮ್ಮ ಮೆಂಬರ್ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ನನ್ನಂದಾಗ 5 ಲಕ್ಷಕ್ಕಿಂತ ಹೆಚ್ಚು ಮಾಡಿದರೆ ಅನ್ಕೊತೀನಿ, ಅದಕ್ಕೂ ಕೂಡ ಅಭಿನಂದನೆಗಳು. ಇಲ್ಲಿ ಲಯನ್ಸ್ ಕ್ಲಬ್ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಎಂತ ಪೊಟೆನ್ಶಿಯಲ್ ರಿಸೋರ್ಸ್ಫುಲ್ ಮೆಂಬರ್ ಇದ್ದೀನಿ ಅಂದ್ರೆ ಬೇರೆ 4 ಕ್ಲಬ್ಸ್ ಇಂತ ಎಲ್ಲ ನಮ್ಮ ಗೋಲ್ಡನ್ ಬಂಗಾರ ಮನುಷ್ಯ ನಡೆಯಲಿ ಶ್ರೀನಿವಾಸ ಮೂರ್ತಿ. ಸೊ ತುಂಬಾ ಚೆನ್ನಾಗಿದ್ದಾರೆ ನಿಮಗೆ. ಸೊ ಹಾಗಾಗಿ ಉದಾಹರಣೆಗಳು ಕೂಡ ನಾವು MGF ಕೊಟ್ಟರು, ಮೋಟಿವೇಟ್ ಮಾಡಿದ್ರು, ಉಳಿದವ್ರನ್ನ ಅವ್ರು ಕೊಟ್ಟರೆ ಅಂದ್ರೆ ಇವತ್ತು ಈ ಸಂಸ್ಥೆಯಿಂದ 4 MGF ವಂಡರ್ಫುಲ್. ಏನೇ ಡಿಸ್ಟ್ರಿಕ್ಟ್ ಗವರ್ನರ್ಗೆ ಅದು ನಮಗೆ ಡೈರೆಕ್ಟ್ LCF ಗೊತ್ತಾಗುತ್ತೆ. ನಾವು ಏನಾದ್ರೂ ಪಾತ್ರ ಇಲ್ಲ ನಮ್ದು. ನಾವು ಮೋಟಿವೇಟ್ ಮಾಡೋದು ಒಂದು ಗುಡ್ ಕಾಸ್ಗೆ ನಮ್ಮ ಒಂದು LCF ಅಂತಾರಾಷ್ಟ್ರೀಯ ಫೌಂಡೇಶನ್. ಇಲ್ಲಿ ಸರ್ವಿಸ್ ಮಾಡ್ತೀವಿ, ದಾನ ಮಾಡ್ತೀವಿ.
ಜೊತೆಗೆ ಅಧ್ಯಕ್ಷರೇ, ನಿಮ್ಗೆ ನನ್ನ ಒಂದು ಸಣ್ಣ ಅಡ್ವೈಸ್. ನೀವು ಭಾಷಣ ಮಾಡುವಂತ ಕಾರಣ ಸರ್ವಾಂಗ ಚಿಲ್ಪದಾಗ ಮುಗಿಸ್ಬಿಟ್ಟೆ. ಸಾಮಾನ್ಯವಾಗಿ ಬೈಕ್ ಸಿಕ್ಕರೆ ಮಾತಾಡೋದೇ ಜಾಸ್ತಿ ಬಿಡಲ್ಲ ಅಷ್ಟು ಈಸಿಯಾಗಿ. ಅಧ್ಯಕ್ಷರ ಅಕ್ಸೆಪ್ಟೆನ್ಸ್ ಬಿ ಚಿಕ್ಕದಾಗಿರುತ್ತೆ. ಓಟ್ ಅವ್ರು ಅಧಿಕಾರ ಬಿಡ್ತಾರಲ್ಲ ಅವಾಗ ದೊಡ್ಡದಾಗಿರುತ್ತೆ. ಕಾರಣ ಇಷ್ಟೇ, ಇಲ್ಲಿ ಲೀಡರ್ಶಿಪ್ ಸ್ಕಿಲ್ ಕಲಿತೀವಿ. ಇಲ್ಲಿ ನಾವೆಲ್ಲ ಫ್ರೆಂಡ್ಸ್, ಯಾವ ಜನ ಇಲ್ಲ. ನಾವು ಕೂಡ ನಿಮ್ಮಂಗೆ ಒಂದು 5-10 ವರ್ಷದಿಂದ ಅಧ್ಯಕ್ಷರಾದ್ವಿ. ನಮ್ಮ ವೆಂಕಟೇಶ್ ಸರ ವಲಯ ಅಧ್ಯಕ್ಷರಾದ್ವಿ, ನಮ್ಮ ಶ್ರೀ RC ಆದ್ವಿ, ನಮ್ಮ ಶ್ರೀನಾಥ್ ತರ DCP ಆಗಿ ಈ ಹುದ್ದೆ ಬರ್ತೀವಿ. ನಾವು ಕಲಿವಾಗಲೇ ಯಾರು ಕೂಡ ಇಲ್ಲ 5 ಸಮಯಲ್ಲಿ ಮನೆಯಿಂದ ಕಲ್ತು ಬರ್ಲಿಲ್ಲ. ಪ್ರತಿಯೊಂದು ಇಲ್ಲೇ ಕಲ್ತಿದೀವಿ. ಸರ್ವಿಸ್ ಮಾಡಕ್ಕೆ ಅಂತ ಬಂದ್ವಿ, ಫ್ರೆಂಡ್ಶಿಪ್ ಆಯ್ತು, ನಮ್ಮ ಸ್ನೇಹದ ಗುಣವನ್ನ ಇಷ್ಟಪಟ್ಟರು. ನಿಮ್ಮಂತವ್ರು ಜಿಲ್ಲೆ ನಾಯಕತ್ವ ವಹಿಸ್ಬೇಕು ಅಂತ ಹೇಳಿದ್ರು, ವಹಿಸ್ಕೊಂಡ್ವಿ. ಎಲ್ಲರ ಸಹಕಾರದಿಂದ ಏನ್ ಅಚೀವ್ಮೆಂಟ್ಸ್ ಇರೋದ್ರಲ್ಲ, ನನ್ನೊಬ್ಬನಿಂದ ಆಗಿರಲ್ಲ, ಅದೆಲ್ಲರಿಗೂ ಜಿಲ್ಲೆ ಎಲ್ಲ ಕ್ಲಬ್ ಕಾರಣ. ಎಲ್ಲ ನನ್ನ ಕ್ಯಾಬಿನೆಟ್ ಆಫೀಸರ್ಸ್, ನನ್ನ 15 ಜನ ರೀಜನ್ ಚೇರ್ಪರ್ಸನ್, 5 ಜನ ಗ್ಯಾಂಗ್ ಕೋಆರ್ಡಿನೇಟರ್ಸ್ಗೆ ನಾನು ಮಾಡಿದ್ದಷ್ಟೇ, ಸರಿಯಾದ ಜಾಗದಲ್ಲಿ ಸರಿಯಾದವ್ರು ಕೂರಿಸಿದ್ರು, ಒಳ್ಳೊಳ್ಳೆಯವ್ರನ್ನೇ ನಾಮಿನೇಟ್ ಮಾಡಿದ್ರು. ಎಲ್ರಿಗೂ ಆಶ್ಚರ್ಯ, ನಿಮ್ಗೆ ಇಂತ ಒಳ್ಳೆ ಕೆಲಸ ಸಿಕ್ಕಿದ್ರು ನಿಮ್ ಅಂತ ನಾವು ತೋರಿಸೋ ಪ್ರೊಜೆಕ್ಟ್ ಮಾಡಿದಾಗ ಗೊತ್ತಾಗದು. ಎಂತ ವಂಡರ್ಫುಲ್ RC, ಸೋ ಕಮಿಟೆಡ್ ರೀಜನ್ ಚೇರ್ಪರ್ಸನ್. ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಅಪ್ಪನ ವೆಂಕಟೇಶ್ ನನಗೆ 1 ವರ್ಷದ ಅವ್ರು ಕ್ಲಬ್ ಮಾಡಿದಾಗ ಅಷ್ಟೊಂದು ಅವ್ರಿಗೂ ಕಾಂಟ್ಯಾಕ್ಟ್ ಬಾಂಧವ್ಯ ಕಮ್ಮಿ ಇತ್ತು. ಬಟ್ ಈಗ ಹೋಗ್ತಾ ನೋಡಿದ್ರೆ ಅವರು ಅವರ ವ್ಯಕ್ತಿತ್ವ, ಅವರ ಒಂದು ಪರಿಚಯ ಆಗ್ತಾ ಹೋದ್ರೆ ತುಂಬಾ ರಿಸೋರ್ಸ್ಫುಲ್, ತುಂಬಾ ಪರ್ಸನಾಲಿಟಿ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಒಂದು ಅವಕಾಶ ಸಿಕ್ಕಾಗ ನಿಮ್ಮ ಲೀಡರ್ಶಿಪ್ ಸ್ಕಿಲ್ ನ ಆರ್ಗನೈಸೇಷನ್ ಕೊಡ್ಬೇಕಾಗುತ್ತೆ. ಕ್ಲಬ್ ಲೆವೆಲ್ ಅಲ್ಲಿ ಅಧ್ಯಕ್ಷರೇ ನಿಮಗೊಂದು ಲೀಡರ್ಶಿಪ್ ಕೊಟ್ಟಿದ್ರು. ಹೇಗೆ ನಮ್ಮ ಈ ವರ್ಷದ ಕ್ಲಬ್ ನ ಲೀಡ್ ಮಾಡಿ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಚಾರ್ಟರ್ ಪ್ರೆಸಿಡೆಂಟ್ ಮೋಸ್ಟ್ಲಿ ಬರ್ಲಿಲ್ಲ ಅನ್ಸುತ್ತಲ್ಲ, ಜಗದೀಶ್ ಬಂದ್ರು, ನೋಡಿ ಮಾತಾಡಿಸಿದ್ರು, ಹೋಗ್ಬೇಕು. ನಾನು ಅದಾದ ನಂತರ ತುಂಬಾ ವರ್ಷ ನಾವು ಫಾಲೋಅಪ್ ಮಾಡ್ತಾ ಇದ್ವಿ, ಫೋನ್ ಮಾಡ್ತಿದ್ವಿ. ನಮ್ಗೆ ಯಾರು ಅತ್ಯಂತ ನಿಕಟ ಸಂಪರ್ಕಿಗೆ ಬಂದಾಗ ಆಗಿರ್ಲಿಲ್ಲ. ಎಲ್ಲ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಅಂದ್ರೆ ಆ ಟೈಮು ಅಥವಾ ಆ ಅಧ್ಯಕ್ಷ ಅಥವಾ RC ಸಚಿವ ಡಿಪೆಂಡ್. ಬಟ್ ಈ ವರ್ಷ ನಿಮ್ಗೆ ಈ RC ಸಚಿವ ಬಂದ್ಮೇಲೆ ನಿಮಗೆ ಚೆನ್ನಾಗಿ ಮೋಟಿವೇಟ್ ಮಾಡಿದ್ರೆ, ನೀವು ಅವ್ರಿಗೆ ಸ್ಪಂದಿಸಿದಿರಿ. ನಿಮ್ಮ ವರ್ಷದ ಅವಧಿಯಲ್ಲಿ ಟಾಪ್ 20, ನಾನು ಕಳೆದ ವರ್ಷಗಳಲ್ಲಿ ನೋಡ್ತಾ ಇದ್ದಾಗ ಟಾಪ್ 20 ನಾವು ಯಾವುದೇ ಕ್ಲಬ್ ಬಗ್ಗೆ ಸಾಮಾನ್ಯ ನೆಗೆಟಿವ್ ಮಾತಾಡೋದಿಲ್ಲ. ಬಟ್ ಈ ವರ್ಷ ನಿಮ್ಮ ವರ್ಷ ಟಾಪ್ 20 ಬರೋದಕ್ಕೆ ನಿಮ್ಮ ಲೀಡರ್ಶಿಪ್ ಕಾರಣ. ನಿಮ್ ಲೀಡರ್ಶಿಪ್ ನಮ್ಮ ಅಧ್ಯಕ್ಷರು ಸಾಫ್ಟ್ ಇದ್ದಾರೆ, ಕೆಲಸ ಮಾಡ್ತಾರೆ, ಕೊಡದೆ ಇದ್ದಾರೆ, ಟಚ್ ಮಾಡ್ತಾರೆ. ಸಾಕಲ್ವಾ? ಇದೇ ಕ್ವಾಲಿಟಿ ನಿಂದ ಟಾಪ್ 20 ಬಂದ್ಬಿಟ್ರಿ. ಸೊ ವಂಡರ್ಫುಲ್. ಸೊ ಅದೇ ಇದೇ ರೀತಿ ನಾವು ಜಿಲ್ಲೆನಲ್ಲಿ ಒಂದು ಸೊ ಈಗ ಲೆವೆಲ್ ಒಂದು ಲೀಡರ್ಶಿಪ್ ಸಿಗ್ತದೆ ನಿಮಗೆ. ಇವತ್ತು ಈ ಸಭಾಂಗಣದಲ್ಲಿ ನೀವು ಹೇಗೆ ಮೀಟಿಂಗ್ ಮಾಡ್ತಾರೆ ನಾನು ಗಮನಿಸಿಲ್ಲ. ನಾನು ಇದೇ ನಿಮ್ಮ ಹಾಗೆ ಅಧಿಕೃತವಾಗಿ ಮೀಟಿಂಗ್ ಬಂದಿರೋದು. ಬಟ್ ಈ ಸಭಾಂಗಣದಲ್ಲಿ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇಲ್ಲ, ಸ್ವಲ್ಪ ಸದಸ್ಯರಿಗೆ ಕಮ್ಮಿ ಬಿಟ್ರೆ ಫಸ್ಟ್ ಕ್ಲಾಸ್. ಕರೆಕ್ಟಾ? ನೆಕ್ಸ್ಟ್ ನಿಮ್ಮ ಲೀಡರ್ಶಿಪ್ ಏನ್ ಮಾಡ್ಬೇಕಂದ್ರೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ತರಬೇಕಂದ್ರೆ ನಿಮ್ಮ ಮನೆಯವರ ಸದಸ್ಯನ ಮಾಡಬೇಕು. ಮಾಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ. 50% ಫೀಸ್ ಕಮ್ಮಿ ಇದೆ. ಮಕ್ಕಳು ಕೂಡ 18 years ಆದವ್ರನ್ನ ಸೇರಿಸಿ ನಿಮ್ಮ ಮನೆಯವ್ರ ಬಂದ್ರೆ ನಿಮ್ಮದೇ ಆಲೋಚನೆ, ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮನೆಯವ್ರಿಗೆ ಗೊತ್ತಾದಾಗ ಅವ್ರಿಗೆ ನಿಮ್ಮ ಬಗ್ಗೆ, ನಿಮ್ಮ ಬಂಧು ಮಿತ್ರರಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಜೊತೆಗೆ ಸಹಜವಾಗಿ ಇಷ್ಟು ಜನ ನೀವು ಮೆಂಬರ್ಶಿಪ್ ಗುಡ್ ನಂಬರ್ 38 is very good number for any club. ಅವೇ 35, 36 ಅಂತೀವಿ, 38 ಗುಡ್ ನಂಬರ್ಸ್ ಅಂತೀವಿ. 35, 36 ಒಂದೇ ಇಷ್ಟೊಂದು ಸರ್ವಿಸ್ ಮಾಡಿರ್ಬೇಕಾದ್ರೆ ಇನ್ನೊಂದು 10 ಮೆಂಬರ್ಸ್ ಹೋದ್ರೆ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ. ಉದ್ದೇಶ ನಮಗೆ ಮಾಡಿ ಸರ್ವಿಸ್ ನನಗೆ ತಲುಪಲ್ಲ, ನಮ್ಮ ಜಿಲ್ಲೆ ಬರಲ್ಲ. ನಾವು ನಮ್ಮ ತಪ್ಪು ಮಾಡಿದ್ದೀನಿ ಕೇಳ್ಕೊತೀವಿ. ಬಟ್ ನೀವು ಮಾಡೋಂಥ ಸರ್ವಿಸ್ ನಿಮ್ಮ ಸುತ್ತಮುತ್ತ ಜಾಸ್ತಿ ಮಾಡ್ತೀವಿ. ಎಲ್ಲರಿಗೂ ವಾಟರ್ ಪ್ಯೂರಿಫೈರ್ ಬಂದ್ರೆ ಡಿಮಿಷನ್ ಕಾರ್ಯಕ್ರಮ ಒಂದು ಹತ್ತಿಗೆರೆ ಬಂದು ಶಿಕ್ಷೆ ಎಲ್ಲರೂ ಕೂಡ ನಿಮ್ಮ ಲೆಕ್ಕಲ್ಲಿ ನಿಮಗೇನೆ ಹೆಸರು ಬರೋದು. ಈ ಕೊಟ್ಟಾಗ ನೀವು ಹೋಗೋದು ಮಾಡಿ ಒಳ್ಳೆ ನೀರು ಕೊಟ್ಟಂತ ಪುಣ್ಯಾಂತರು ಅಂತ ನಿಮ್ಮನ್ನ ನಮಗೇನಂತ ನಮ್ಮ ಉದ್ದೇಶ ನಾವು ಮಾಡೋ ಅಂತಂದ್ರೆ ನಿಮ್ಮನ್ನು ಮೋಟಿವೇಟ್ ಮಾಡೋದು. ನಾವೊಂದು ಪ್ರೋಗ್ರಾಮ್ ಹಾಕೊಡ್ತಾರೆ, ನೀವು ಇಂಪ್ಲಿಮೆಂಟ್ ಮಾಡೋದು. ನಾವು ಸ್ಪಷ್ಟವಾಗಿ ಇಂಪ್ಲಿಮೆಂಟ್ ಮಾಡಿದ್ದೀರಿ. ಇದೇ ರೀತಿ ಜಿಲ್ಲೆಯಲ್ಲಿ ನಮ್ಮ ವೆಂಕಟೇಶ್ ಮಾತಾಡಿ ಹೇಳಿದ್ರು, ಕ್ಲಬ್ಗಳೇ ಮುಂಚೆ ಹೋಗುವಂತ ಇರುತ್ತೆ, ಲಯನ್ಸೇ ಬರಲ್ವೇನೋ, ಲಯನ್ಸ್ ಉಳಿಯಲ್ವ. ನಿಜವಾಗ್ಲೂ ಅನ್ಸಿದ್ದು ನಿಜ.
ಲಯನ್ಸ್ ಇರ್ಲಿ ಮನುಷ್ಯರು ಉಳಿದ್ವಲ್ವ ಅನ್ನೋದೇ ಡೌಟ್ ಇತ್ತು. ಅಂತ ಸಂದರ್ಭ ಬಂದಿತ್ತು, ಹೌದಲ್ವಾ? ಎಲ್ಲ ಲಾಕ್ಡೌನ್ ಯಾವತ್ತೂ ಕಾರಣದಲ್ಲಿ ಇಡೀ ಪ್ರಪಂಚದ ಇಷ್ಟು ವರ್ಷದ ಇತಿಹಾಸದಲ್ಲಿ ನಮ್ಮ ನಾವು ಚಿಕ್ಕವರು ನಮ್ಗೆ ತಿಳಿಯಲು ಕೂಡ ಅವರು ಕೂಡ ಇಂಥ ಒಂದು ಯಾವ ಪ್ರಪಂಚದ ಮಹಾ ಯುದ್ಧ ಇದ್ದಲ್ಲ ಅವಾಗ್ಲಿಂಗೆಲ್ಲ ಲಾಕ್ಡೌನ್ ಇರ್ಲಿಲ್ಲ ಅನ್ಸುತ್ತೆ. ನಮ್ಮನ್ನು ಲಾಕ್ಡೌನ್ ಮಾಡಿ ಹೊರಗಡೆ ಹೋಗದಾಗೆ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಹಾಕೊಂಡು ಎಷ್ಟು ವಿಚಿತ್ರ ಹಿಂಸೆಯನ್ನ ಅನುಭವಿಸ್ತಾ ಇದ್ವಿ. ಇಂಥ ಟೈಮಲ್ಲಿ ನಾವು ನಮ್ಮ ಲಯನ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ, ನಮ್ಮ ಜೀವದ ಬಗ್ಗೆ ಮಾಡ್ತೀವಿ. ಲೀಡರ್ ಆದ್ರು ಎರಡು ಮಾಡ್ತಾರೆ, ಅದೇ ಕೆಲಸ ನಾವು ಮಾಡಿದ್ವಿ. ಬರೀ ನಾವು ಸ್ವಂತಕ್ಕೆ ಯೋಚನೆ ಮಾಡ್ಕೊಂಡ್ರೆ ನಾವು ಸೇಫ್ಟಿಯಾಗಿ ಮನೇಲಿದ್ದು ನಮ್ಮ ಮನೇಲಿ ಬಿಡಬಹುದು. ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಲೀಡರ್ಶಿಪ್ ಅಂತ ತಗೊಂಡಾಗ ನನ್ನ ಜೊತೆ 5,000 ಜನ ಲಯನ್ಸ್ ಅವರು ಫ್ಯೂಚರ್ ಇರುತ್ತೆ, ಅವ್ರೊಂದು ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಕೊಡ್ಲಿಲ್ಲ, ಬೇರೆ ತರ ಯೋಚನೆ ಮಾಡಿದ್ವಿ. ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿತ್ತು ಅದನ್ನು ಬಿಟ್ಟಬಾರ್ದು, ನಮ್ಮ ಲಯನ್ಸ್ ತೊಂದರೆ ಆಗಬಾರ್ದು. ಅವಕಾಶ ಇವತ್ತು GMT ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದಂತಹ ಲಯನ್ ಆಸರೆ ಮೋಹನ್ ಅವರು ಅವರಿಗೆ ಪ್ರತಿಜ್ಞಾನಿಧಿಯನ್ನ ನಮ್ಮ ಜಗದೀಶ್ ಚಾರ್ಟರ್ ಪ್ರೆಸಿಡೆಂಟ್ BNJF ಅಂತಾರೆ, ಡಬಲ್ ಪೋಸ್ಟ್ ಗ್ರಾಜುಯೇಟ್. ಏನಂದ್ರೆ ಸಂಸ್ಕೃತಿ ಎಲ್ಲೋ ಒಂದು ರೆಕಗ್ನಿಷನ್ ಬೇಕು ಅಂದ್ರೆ MGF ಅಂತ ನೋಡಿದ್ರೆ ಯಾರು MGF ಆಗಿ ನೋಡಿದ್ರೆ ನೋಡ್ರಿ ಒಂದು ಸರ್ಕಾರ ಯೋಚನೆ ಮಾತಾಡ್ತಾರೆ. ಆಯಾ ಗ್ರೂಪ್ಗೆನೆ ಅದನ್ನು ಗೌರವ ಗೊತ್ತಾಗಲ್ಲ ಅಂತ ಒಂದು ಅದ್ಭುತ ಕಾಂಟ್ರಿಬ್ಯೂಷನ್ಗೆ ಜಗದೀಶ್ BNJF ಒಪ್ಕೊಂಡಿದ್ದಾರೆ. ನಮ್ಮ ಶ್ರೀನಿವಾಸ್ ಮತ್ತೆ ಇನ್ನೊಂದು 3-4 ಜನ ಮೋಟಿವೇಟ್ ಮಾಡಿ ಇಷ್ಟು ಮಾಡಿದ್ರೆ ಸಾಕು ನಿಮ್ ಕ್ಲಬ್ ಟಾಪ್ 10 ಬರುತ್ತೆ. ಬಿಕಾಸ್ ಆಮೇಲೆ ನಾವು ಕೊಡ್ತೀವಿಲ್ಲ, ದುಡ್ಡು ಕೊಡೋಕೆ ಯೋಚನೆ ಮಾಡಿ ಸಿಂಪಲ್ ಆಗಿರುತ್ತೆ. $100 ಯು ಕಾಂಟ್ರಿಬ್ಯೂಟ್ 13 ಮಕ್ಕಳ ಐ ಆಪರೇಷನ್ ಕಳಿಸ್ತಾರೆ, 30 ಮಕ್ಕಳಿಗೆ ಫೀಡಿಂಗ್ ಮಾಡ್ತಾರೆ ದುಡ್ಡು, ಸುಮಾರು 50 ಮಕ್ಕಳಿಗೆ ಕ್ವೆಸ್ಟ್ ಪ್ರೋಗ್ರಾಮ್ಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ. ಇದರಲ್ಲಿ ಎಲ್ಲ ನಮ್ಮ ಗ್ಲೋಬಲ್ ಪ್ರೇರಕನಾಗಿ ನಾನು ಅವರಿಗೆ ಲಯನ್ಸ್ ಸಂಸ್ಥೆಗಳ ಉದ್ದೇಶ ಮತ್ತು ನೀತಿ ಸಂಹಿತೆಗಳನ್ನು ಮನವರಿಕೆ ಮಾಡಿ ಲಯನ್ಸ್ ತತ್ವಗಳನ್ನು ಅರಿತುಕೊಂಡು ನಮ್ಮ ಸಂಸ್ಥೆಯ ಎಲ್ಲ ಸಭೆ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ಅವರು ಉತ್ತಮ ಲಯನ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದಾಗಿ ಭರವಸೆ. ಇವತ್ತು ಈ ಒಂದು ಅದ್ಭುತವಾದಂತಹ ಬೆಂಗಳೂರು ಬೆಳಕು ಸಂಸ್ಥೆಗೆ ನಮ್ಮ ಭೇಟಿಯಾದ ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೆಕಾರ್ಡ್ಸ್ಗಳನ್ನು ನೋಡುವಾಗ ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದೀರಾ. ಅದಲ್ಲದೆ ಸರ್ವಿಸ್ನಲ್ಲಿ
ಸೇವಾ ಕಾರ್ಯಗಳು ನಿರಂತರವಾಗಿ ಹೆಚ್ಚಿನ ಬೆಳೆದಿದೆ. ಮತ್ತು ಇವತ್ತು ಕೂಡ ನಮ್ಮ ಗೌರವರ ನಿರೀಕ್ಷೆಯ ಒಂದು ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ LCM ಕಾಂಟ್ರಿಬ್ಯೂಷನ್ ಆಗಿದೆ, ಹೊಸ ಮೆಂಬರ್ಗಳನ್ನು ಆ್ಯಡ್ ಮಾಡಲಾಗಿದೆ. ಇಂತಹ ಒಂದು ಅದ್ಭುತವಾದ ಕೆಲಸವಾದ ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ 5,600 ಹೆಚ್ಚು ಸದಸ್ಯರ ಪರವಾಗಿ ನಮ್ಮೆಲ್ಲರೂ ಕೂಡ ಶುಭಕಾಮನೆಗಳನ್ನು TGV ಸೆಲೆಬ್ರೇಷನ್ ತುಂಬ ಅದ್ಭುತವಾಗಿ ಮುಂದುವರಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರಮೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಡಿಸ್ಟ್ರಿಕ್ಟ್ ಹೇಳಿದಾಗೆ ಸೈಕ್ಲಿಂಗ್ ಆಗಲಿ ವಾಕಿಂಗ್ ಆಗಲಿ ನಮಗೆ ಓದ್ಕೊಂತಾ ಇರ್ತಾರೆ, ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಆಸೆಯಾಗ ಶ್ರೀಯುತ ರವೀಂದ್ರ ಅವರು ತುಂಬ ಸ್ಫೂರ್ತಿದಾಯಕರ ಮಾತುಗಳಾಗ ನಮ್ಮನ್ನ ಯಾವಾಗ ಉತ್ತೇಜಿಸ್ತಾ ಇರ್ತಾರೆ, ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಧನ್ಯವಾದ. ನಮ್ಮ ವೈ ಜಗದೀಶ್ ಅವರು ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಹಾಗೂ ಈ ಒಂದು ಸಂಸ್ಥೆಯನ್ನು ಬೆಳೆಸಿದಂತ ಶ್ರೀ ಜಗದೀಶ್ ಅವರಿಗೆ ನಾನು ವಂದನೆ ಮಾಡ್ತೇನೆ. ಮತ್ತು ನಮ್ಮ ಅವರು ನಮ್ಮ ಅಧ್ಯಕ್ಷರು ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ ಶಶಿಧರ್ ಅವರು ತುಂಬಾ ಅತ್ಯುತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಆಗಿರುವಂತಹ ಅರುಣ್ ಬಾಬು ಅವ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮ್ಮ ಚೇರ್ಪರ್ಸನ್ ಆಗಿರುವಂತಹ ಶ್ರೀನಿವಾಸ ಅವರು ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಂಧುಗಳಿಗೆ ನಾನು ಧನ್ಯವಾದ ಸಂಸ್ಥೆ ಎಲ್ಲ ಮೆಂಬರ್ಸ್ಗಳು ದಯವಿಟ್ಟು ಒಂದು